ನಮಸ್ಕಾರ ಸ್ನೇಹಿತರೆ, ನಾವು ಪ್ರತಿನಿತ್ಯ ಒಂದಲ್ಲ ಒಂದು ಸವಾಲುಗಳನ್ನು ಎದುರಿಸುತ್ತಲೇ ಇರುತ್ತೇವೆ. ಆ ಎಲ್ಲ ಸವಾಲುಗಳನ್ನು ಎದುರಿಸಲು ನಮಗೆ ಒಂದಷ್ಟು ದೈವಬಲ ಬೇಕಾಗುತ್ತದೆ. ಬನ್ನಿ, ಯಾವ ಯಾವ ಸವಾಲುಗಳಿಗೆ ಯಾವ ಯಾವ ಪರಿಹಾರವನ್ನು ಮಾಡಿಕೊಳ್ಳಬಹುದು ಎಂದು ಸರಳವಾಗಿ ತಿಳಿದುಕೊಳ್ಳೋಣ. ಒತ್ತಡ ಮತ್ತು ಆತಂಕ ಇತ್ತೀಚಿನ ದಿನಗಳಲ್ಲಿ ನಮ್ಮನ್ನು ಅತಿ ಹೆಚ್ಚು ಕಾಡುತ್ತಿರುವಂತಹ ಒಂದು ಸಮಸ್ಯೆ. ಇದಕ್ಕೆ ಗ್ರಹಗಳ ಪ್ರಭಾವ ಹೆಚ್ಚಾಗಿರುತ್ತೆ. ಅದರಲ್ಲೂ ಮುಖ್ಯವಾಗಿ ಬುಧ ಗ್ರಹವು ಸಂವಹನ ಮತ್ತು ಮಾನಸಿಕ ತೀಕ್ಷ್ಣತೆಗೆ ಸಂಬಂಧಿಸಿದಂತಹ ಗ್ರಹ. ಒಂದು ವೇಳೆ ಈ ಗ್ರಹವು ಹಿಮ್ಮುಖ ಸ್ಥಿತಿಯಲ್ಲಿ ಇದ್ದಾಗ ಅಥವಾ ದುಸ್ಥಾನದಲ್ಲಿದ್ದಾಗ ಅದರಿಂದ ನಮ್ಮ ಮನಸ್ಸಿನಲ್ಲಿ ಒತ್ತಡ ಹೆಚ್ಚಾಗುತ್ತದೆ ಮತ್ತು ಆತಂಕ ಹೆಚ್ಚಾಗುತ್ತದೆ. ಬುಧನ ದುಷ್ಪರಿಣಾಮಗಳನ್ನು ಎದುರಿಸಲು ಧ್ಯಾನ ಅಥವಾ ಮೈಂಡ್ಫುಲ್ನೆಸ್ ತುಂಬ ಒಳ್ಳೆಯ ಅಭ್ಯಾಸ ಆಗುತ್ತೆ. ಬುಧವಾರದ ದಿನ ಓಂ ಬುಧಾಯ ನಮಃ ಎನ್ನುವಂತಹ ಮಂತ್ರವನ್ನು 108 ಬಾರಿ ಪಠಣೆ ಮಾಡುವುದರಿಂದ ಒತ್ತಡ ಮತ್ತು ಆತಂಕವನ್ನು ನಿವಾರಿಸಿಕೊಳ್ಳಬಹುದು. ಆರ್ಥಿಕ ತೊಂದರೆಗಳು ಇದು ಎಲ್ಲರನ್ನೂ ಕಾಡುತ್ತೆ. ಇದಕ್ಕೆ ಗುರುಗ್ರಹ ಕಾರಣ ಆಗುತ್ತೆ. ಗುರು ಸಂಪತ್ತು ಮತ್ತು ಸಮೃದ್ಧಿಯ ಗ್ರಹ. ಯಾರ ಜಾತಕದಲ್ಲಿ ಗುರು ದುರ್ಬಲನಾಗಿರುತ್ತಾನೋ ಅವರಿಗೆ ಆರ್ಥಿಕ ತೊಂದರೆಗಳು ಹೆಚ್ಚಾಗಿ ಕಾಡುತ್ತವೆ. ಇದಕ್ಕಾಗಿ ಗುರುವಾರದ ದಿನ ಅರಿಶಿನ ಅಥವಾ ಹಳದಿ ಬಟ್ಟೆಯನ್ನು ದಾನ ಮಾಡಿ. ಇದರಿಂದ ಗುರುಗ್ರಹವನ್ನು ನೀವು ಮೆಚ್ಚಿಸಬಹುದು. ನಿಮ್ಮ ಪರ್ಸ್ ಅಥವಾ ಕೈಚೀಲದಲ್ಲಿ ಹಳದಿಯ ಬಣ್ಣದ ಸಿಟ್ರಿನ್ ಕ್ರಿಸ್ಟಲ್ ಅನ್ನು ಇಟ್ಟುಕೊಳ್ಳುವುದರಿಂದ ಸಹ ನೀವು ಗುರುಗ್ರಹವನ್ನು ಆಕರ್ಷಿಸಬಹುದು. ಇದಲ್ಲದೆ ಗುರುವಾರದ ದಿನ ಅಥವಾ ಪ್ರತಿನಿತ್ಯವೂ ಸಹ ಯಾವುದಾದರೂ ಒಂದು ನಿಮ್ಮ ಮನೆಯಲ್ಲಿರುವಂತಹ ಒಂದು ಬಂಗಾರದ ಆಭರಣವನ್ನು ಒಂದು ಲೋಟ ನೀರಿನಲ್ಲಿ ಹಾಕಿಟ್ಟು ಸುಮಾರು 1 ಗಂಟೆಗಳ ಕಾಲ ಹಾಕಿಟ್ಟು ಅದನ್ನು ಸೇವಿಸುವುದರಿಂದ ಸಹ ನಿಮ್ಮ ಗುರುಗ್ರಹವನ್ನು ನೀವು ಬಲಶಾಲಿಗೊಳಿಸಬಹುದು. ಸಂಬಂಧದಲ್ಲಿ ಸಮಸ್ಯೆಗಳು ಇದಕ್ಕೆ ಶುಕ್ರ ಕಾರಣನಾಗುತ್ತಾನೆ. ಪ್ರೀತಿ ಮತ್ತು ಸಂಬಂಧಗಳನ್ನು ಶುಕ್ರ ಗ್ರಹ ನಿಯಂತ್ರಿಸುತ್ತದೆ. ದುರ್ಬಲನಾಗಿರುವಂತಹ ಶುಕ್ರನು ಸಂಬಂಧಗಳಲ್ಲಿ ಏರುಪೇರುಗಳನ್ನು ತಂದಿಡುತ್ತಾನೆ. ಇದಕ್ಕೋಸ್ಕರವಾಗಿ ಶುಕ್ರವಾರದ ದಿನ ಬಿಳಿ ಬಣ್ಣ ಅಥವಾ ತಿಳಿ ಗುಲಾಬಿ ಬಣ್ಣ ಅಥವಾ ತಿಳಿ ನೀಲಿ ಬಣ್ಣದ ಬಟ್ಟೆಗಳನ್ನು ಧರಿಸಿ. ಇದರಿಂದ ಶುಕ್ರ ಸ್ವಲ್ಪ ಬಲಶಾಲಿನಾಗುತ್ತಾನೆ ಮತ್ತು ಶುಕ್ರನ ನಕಾರಾತ್ಮಕ ಸಮಸ್ಯೆಗಳು ನಿಮ್ಮ ಮೇಲೆ ಕಡಿಮೆ ಆಗುತ್ತವೆ. ಯಾರಿಗೆಲ್ಲ ಆರೋಗ್ಯ ಸಮಸ್ಯೆ ಇರುತ್ತದೋ ಅವರು ಸೂರ್ಯದೇವನನ್ನು ಆರಾಧಿಸಬೇಕು. ನಿಮ್ಮ ಜಾತಕದಲ್ಲಿ ಸೂರ್ಯ ದುರ್ಬಲನಾಗಿದ್ದರೆ ಆರೋಗ್ಯ ಸಮಸ್ಯೆಗಳು ಉಂಟಾಗುತ್ತವೆ. ಇದಕ್ಕೋಸ್ಕರವಾಗಿ ಗಾಯತ್ರಿ ಮಂತ್ರವನ್ನು ಪಠಿಸಿ ಸೂರ್ಯದೇವನನ್ನು ಬಲಶಾಲಿಗೊಳಿಸಿ. ಓಂ ಆದಿತ್ಯಾಯ ವಿದ್ಮಹೇ ಭಾಸ್ಕರಾಯ ಧೀಮಹಿ ತನ್ನೋ ಸೂರ್ಯ ಪ್ರಚೋದಯಾತ್ ಅಥವಾ ಓಂ ರವಯೇ ನಮಃ, ಓಂ ಭಾಸ್ಕರಾಯ ನಮಃ ಎನ್ನುವಂತಹ ಮಂತ್ರಗಳನ್ನು ಸಹ ಪಠಿಸಿ ಸೂರ್ಯದೇವನ ಕೃಪಾಶೀರ್ವಾದಕ್ಕೆ ಪಾತ್ರರಾಗಿ. ಸೂರ್ಯನ ಬೆಳಕಿನಲ್ಲೇ ಮಾಗಿರುವಂತಹ ಹಣ್ಣುಗಳನ್ನು ತಿನ್ನುವುದರಿಂದ ಸಹ ನಿಮಗೆ ಸೂರ್ಯನ ಒಂದು ದುಷ್ಪರಿಣಾಮಗಳನ್ನು ಕಡಿಮೆ ಮಾಡಿಕೊಳ್ಳುವಂತಹ ಒಂದು ಗುಣ ಬರುತ್ತದೆ. ಯಾರಿಗೆಲ್ಲ ವೃತ್ತಿಯಲ್ಲಿ ಹಿನ್ನಡೆ ಇದೆಯೋ, ಯಾರಿಗೆ ಪ್ರಮೋಷನ್ ಬರ್ತಾ ಇಲ್ವೋ, ಯಾರಿಗೆ ಇನ್ಕ್ರಿಮೆಂಟ್ ಬರ್ತಾ ಇಲ್ವೋ, ಯಾರಿಗೆ ಇರುವಂತಹ ಕೆಲಸದಲ್ಲಿ ಕಿರಿಕಿರಿ ಜಾಸ್ತಿ ಇದೆಯೋ ಅವರು ಶನೀಶ್ವರನನ್ನು ಆರಾಧಿಸಬೇಕು. ಅದರಿಂದ ವೃತ್ತಿಯಲ್ಲಿರುವಂತಹ ಅಡೆತಡೆಗಳು ದೂರವಾಗುತ್ತವೆ. ಇದಕ್ಕೋಸ್ಕರವಾಗಿ ಕಾಗೆಗಳಿಗೆ ಆಹಾರ ನೀಡಿ, ಕಪ್ಪು ನಾಯಿಗಳಿಗೆ ಅಥವಾ ನಾಯಿಗಳಿಗೆ ಆಹಾರ ನೀಡಿ. ಶನಿವಾರದ ದಿನ ಕಡು ನೀಲಿ ಅಥವಾ ಕಪ್ಪು ಬಣ್ಣದ ಬಟ್ಟೆಯನ್ನು ಧರಿಸಿ. ಇದರಿಂದ ಒಳ್ಳೆಯದಾಗುತ್ತದೆ. ಯಾರಿಗೆ ವಿದ್ಯಾಭ್ಯಾಸದಲ್ಲಿ ತೊಂದರೆ ಇರುತ್ತದೋ ಅವರು ಚಂದ್ರನನ್ನು ಆರಾಧಿಸಬೇಕು. ಚಂದ್ರ ಭಾವನೆಗಳು ಮತ್ತು ಮಾನಸಿಕ ಸ್ಪಷ್ಟತೆಯನ್ನು ನೀಡುವಂತಹ ಗ್ರಹ. ಏಕಾಗ್ರತೆಯನ್ನು ಹೆಚ್ಚಿಸುತ್ತಾನೆ, ಕಲಿಕೆಯನ್ನು ಹೆಚ್ಚಿಸುತ್ತಾನೆ. ಅದಕ್ಕೋಸ್ಕರವಾಗಿ ನೀವು ಯಾವುದಾದ್ರೂ ಒಂದು ಬೆಳ್ಳಿ ಆಭರಣವನ್ನು ಧರಿಸಿ ಚಂದ್ರನ ಬೆಳಕಿನಲ್ಲಿ ಅಧ್ಯಯನ ಮಾಡಿ ಅಥವಾ ಸ್ವಲ್ಪ ರಿವಿಷನ್ನು ಆ ಥರ ಏನಾದರೂ ಮಾಡಿ ಚಂದ್ರನ ಬೆಳಕಿನಲ್ಲಿ ಸ್ವಲ್ಪ ಹೊತ್ತು ಕೂರಿ. ಇದರಿಂದ ನಿಮಗೆ ಶಿಕ್ಷಣದಲ್ಲಿರುವಂತಹ ಅಡಚಣೆಗಳು ದೂರವಾಗುತ್ತವೆ. ಒಂದು ಪಾಸಿಟಿವ್ ರಿಸಲ್ಟ್ ಬರುತ್ತದೆ. ತಿಳಿದುಕೊಂಡರಲ್ಲವೇ ಸ್ನೇಹಿತರೆ? ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಶೇರ್ ಮಾಡಿಕೊಳ್ಳಿ. ನೀವು ನೋಡುತ್ತಿದ್ದೀರಾ ಜ್ಯೋತಿಷ ಟಿಪ್ಸ್ ಚಾನಲ್. ಧನ್ಯವಾದಗಳು.